ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ನಿಮಗೆ ಆತ್ಮಸಾಕ್ಷಿ ಇಲ್ವಾ? ದೇವ್ರ ಹತ್ರ ಹೋಗಿ ನಿಂತ್ಕೊಳ್ತಿರಲ್ರಿ. ಎಲ್ಲ ನ್ಯಾಯಾಲಯದ ನಂತರ ಆ ನ್ಯಾಯಾಲಯ ಒಂದಿದೆ. उसकी लाठी में आवाज नहीं होती है, उसकी लाठी में आवाज नहीं होती है. ಗೊತ್ತಾಗುತ್ತೆ ನಿಮಗೆ ಒಂದು ದಿನ. ಕಾನೂನು ಹೋರಾಟ ಮುಂದುವರಿಸ್ತೀನಿ. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನ ಕೇಳ್ತೀನಿ, ಮಾನ್ಯ ನಮ್ಮ ರಾಷ್ಟ್ರಪತಿಗಳಾದಂಥ ಅವರಿಗೆ ನಾನು ಪತ್ರ ಬರಿತೀನಿ. ನನಗೆ ಅವಕಾಶ ಸಿಕ್ಕರೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ವಿವರಿಸ್ತೀನಿ. ಅದೆಲ್ಲ ಬಿಟ್ಬಿಡ್ರಿ, ನನಗೆ ಅದೆಲ್ಲ ಬೇಕಾಗಿಲ್ಲ. ನನಗೆ ಅನ್ಯಾಯ ಆಗಿದೆ. ಎಲ್ಲದಕ್ಕಿಂತ ಮೊದಲು ನಾನು ಒಬ್ಬ ಮಹಿಳೆ, ಈ ರಾಜ್ಯದ ಈ ಚೆನ್ನಮ್ಮನಾಡಿನ ಒಬ್ಬ ಮಹಿಳೆ. ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಕೂತಿದೆ. ನಾನು ಸುಮ್ಮನೆ ಕೊಡುವಂಥ ಪ್ರಶ್ನೆನೇ ಇಲ್ಲ. ಇದು ನನ್ನೊಬ್ಬಳ ಪ್ರಶ್ನೆ ಅಲ್ಲ, ಇಡೀ ದೇಶದ ಹೆಣ್ಮಕ್ಕಳ ಪ್ರಶ್ನೆ. ಯಾಕಂತಂದರೆ ರಾಜಕಾರಣದಲ್ಲಿ ನಮ್ಮನ್ನ ಹಿಂದಕ್ಕೆ ಸರಿಸಬೇಕು ಅಂತಂದರೆ, ನಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ಬೇಕು ಅಂತಂದರೆ, ಇಂಥ ಗೆಟ್ಟಂಥವ್ರು, ಮಾನ ಮರ್ಯಾದೆ ಇಲ್ಲದಂಥವ್ರು ಇಂಥ ಮಾತನ್ನು ಮಾಡಿ ನಮ್ಮ ಒಂದು ಹೆಜ್ಜೆಯನ್ನು ಹಿಂದೆ ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ನಾವು ಇದಕ್ಕೆ ಹೆದರ್ತೀವಿ, ನಾವಿದ್ರಿಂದ ಮನೆಯಲ್ಲಿ ಕೂತ್ಕೊಳ್ತೀವಿ, ನಾವಿದ್ರಿಂದ ನೊಂದ್ಕೊಳ್ತೀವಿ ಅಂತ ಅದು ನಿಮ್ಮ ಭ್ರಮೆ. ಬಿಟ್ಟುಬಿಡಿ ಅದನ್ನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.